ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅತ್ತೆ, ಮಾವ ಆಯುರ್ವೇದ ಟ್ರೀಟ್ಮೆಂಟ್ಗೆ ರೆಸ್ಪಾಂಡ್ ಮಾಡ್ತಿದಾರಲ್ಲ, ಇನ್ನೂ ಆ ಟ್ಯಾಬ್ಲೆಟ್ಸ್ ಕೊಡಬೇಕು ಅಂತೀರಾ? ಕೊಡ್ಬೇಕಮ್ಮ, ತಪ್ಪದೆ ಕೊಡಬೇಕು. ಅಂದರೆ ಇಷ್ಟು ದಿನ ಕೊಟ್ಟರೂ ಕೂಡ ಇದರಿಂದ ಮಾವಂಗೆ ಹೆಚ್ಚಿಗೆ ಯೂಸ್ ಏನೂ ಆಗಲಿಲ್ಲ. ಈ ಟ್ಯಾಬ್ಲೆಟ್ಸ್ನಿಂದ ಬೆಟರ್ ಆಗದಿದ್ರೂ ದಿನ ದಿನ ಏನೋ ವ್ಯತ್ಯಾಸ ಅಂತೂ ಕಾಣಿಸ್ತಿದೆ. ಯಾವಾಗಲೂ ಮತ್ತಲ್ಲೇ ಮಲಗಿರ್ತಾರೆ. ಆ ಟ್ಯಾಬ್ಲೆಟಿಂದ ಹೀಗಾಗುತ್ತೇನೋ ಅಮ್ಮ. ಈ ಟ್ಯಾಬ್ಲೆಟ್ನ ಕಂಪಲ್ಸರಿಯಾಗಿ ಕೊಡಬೇಕು ಅಂತ ಐಶ್ವರ್ಯ ಮತ್ತೆ ಮತ್ತೆ ಹೇಳಿದಾಳೆ. ಈಗಿದನ್ನ ನಿಲ್ಸೋದ್ರಿಂದ ಏನಾದ್ರೂ ತೊಂದರೆ ಆದ್ರೆ? ಹೋಗ್ಲಿ ಬಿಡಿ ಅತ್ತೆ, ನಿಲ್ಸೋದು ಬೇಡ, ಕೊಡೋಣ. ಏನ್ ಕೃಷ್ಣ ಇದು? ಯಾಕೆ ಕೃಷ್ಣ ನಮ್ಮ ಮೇಲೆ ನಿನಗಿಷ್ಟು ಕೋಪ ಬಂದಿದೆ? ಖುಷಿಯಾಗಿ ನಗ್ನಗ್ತಾ ತಿರುಗ್ತಿದ್ ಮನುಷ್ಯನ ಇದ್ದಕ್ಕಿದ್ದ ಹಾಗೆ ಹೀಗೆ ಹಾಸಿಗೆ ಹಿಡಿಯೋಗ್ ಮಾಡಿದ್ಯಲ್ಲ. ಅವ್ರು ಹೀಗೆ ಹಾಸಿಗೆ ಹಿಡ್ದಿರೋದನ್ನ ನನ್ನ ಕೈಲಿ ನೋಡಕ್ಕಾಗ್ತಿಲ್ಲ ಕೃಷ್ಣ, ನೋಡಕ್ಕಾಗ್ತಿಲ್ಲ. ಗುಣ ಆಗ್ಬೇಕು, ಅವರು ಆದಷ್ಟು ಬೇಗ ಗುಣ ಆಗ್ಬೇಕು. ಅವ್ರಿಗೆ ಪೂರ್ತಿಯಾಗಿ ಗುಣ ಆಗಿ ಮೊದ್ಲಿನ ಹಾಗೆ ನಗ್ನಗ್ತಾ ಇರೋ ಹಾಗೆ ಮಾಡೋದು ನಿನ್ನ ಜವಾಬ್ದಾರಿ. ಹೌದು, ಅವರು ಸರಿ ಆಗೋ ಹಾಗೆ ಮಾಡೋದು ಖಂಡಿತ ನಿನ್ನ ಜವಾಬ್ದಾರಿ ಕೃಷ್ಣ. ಯಾಕೆ ಅಂದ್ರೆ ನಿನ್ನ ಭಕ್ತಿ ಆಗಿರೋ ಶ್ಯಾಮ ಇಂದಾನೆ ಅವರಿಗೆ ಈ ಪರಿಸ್ಥಿತಿ ಬಂದಿದ್ದು. ಅಲ್ಲ, ನಿನ್ನ ಭಕ್ತೆಗೆ ಇಂಥ ಬುದ್ಧಿ ಹೇಗ್ ಬಂತು ಕೃಷ್ಣ? ನನ್ನ ಗಂಡನ್ನ ಈ ರೀತಿ ಹಾಸಿಗೆ ಹಿಡಿಯೋ ಹಾಗೆ ಮಾಡಿದ್ಲು. ನನ್ನ ಮಗನ್ನ ನನ್ನಿಂದ ದೂರ ಮಾಡಿ ಏನ್ ಮಾಡ್ಬೇಕು ಅನ್ಕೊಂಡಿದ್ದಾಳೆ ನಿನ್ ಭಕ್ತೆ? ಬೇಡ ಬಿಡು, ಅದೆಲ್ಲ ನನಗ್ ಬೇಕಾಗಿಲ್ಲ. ಅವ್ರು ಬೇಗ ಗುಣ ಆಗೋದೇ ನನಗ್ ಮುಖ್ಯ. ಅಕ್ಕ, ಈ ಸಮ್ ಹೇಗ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ, ಹೇಳ್ತೀಯಾ? ನಂಗೂ ಬರಲ್ವೋ ಅಮ್ಮ? ಹಾ, ಈ ಲೆಕ್ಕ ಹೇಗ್ ಮಾಡೋದು ಅಂತ ಗೊತ್ತಾಗ್ತಾನೆ ಇಲ್ಲ. ಇದೇನೋ ಇಂಗ್ಲಿಷಲ್ಲಿ ಇದೆಯಲ್ಲೋ? ಹೌದು. ನಾನು ಬಡ್ಡಿ ಲೆಕ್ಕ ಮಾಡ್ತೀನಿ ಹೊರತು ಇಂಗ್ಲಿಷ್ ಎಲ್ಲ ನಂಗೆ ಅರ್ಥ ಆಗಲ್ವೋ? ಹಾಗಾದ್ರೆ ನಮ್ಗೆ ಟ್ಯೂಷನ್ ಕೊಡ್ಸಮ್ಮ. ದಿನ ಟ್ಯೂಷನ್ಗೆ ಹೋಗಿ ಓದ್ತೀವಿ. ಟ್ಯೂಷನ್ನ? ಟ್ಯೂಷನ್ ಕಳ್ಸಿದ್ರೆ ಅದಕ್ಕೆ ಪ್ರತಿ ತಿಂಗಳು ಫೀಸ್ ಕೊಡ್ಬೇಕಲ್ಲೋ? ಮತ್ತೆ ಫ್ರೀಯಾಗಿ ಯಾರು ಮಾಡ್ತಾರಮ್ಮ? ಹಾ, ತುಳಸಿ ಇದ್ದಾಳಲ್ಲ, ಫ್ರೀಯಾಗೆ ಹೇಳ್ಕೊಡ್ತಾಳೆ. ಬಾ, ನೀನೇನೆ ಕೂತಿದ್ಯಾ? ನಿನಗೂ ಅವಳೇ ಹೇಳ್ಕೊಡ್ತಾಳೆ, ಬಾ. ನನ್ಗೇನೋ ಡೌಟ್ ಇಲ್ಲ ಚಿಕ್ಕಮ್ಮ. ಡೌಟ್ ಇಲ್ದಿದ್ರೇನಂತೆ, ಸಂಗೀತ ಕಲಿಬೋದಲ್ವಾ? ಬಾ.
ಬಾ ಬಾರೆ ತುಳಸಿ ಅಮ್ಮ ತುಳಸಿ ತುಳಸಿ ಅದ್ಕೆ ಏನ್ ಅದ್ಕೆ ಇವನ್ಗೆ ಓದೋದ್ರಲ್ಲಿ ಏನೋ ಅರ್ಥ ಆಗ್ತಾ ಇಲ್ವಂತೆ ಸ್ವಲ್ಪ ಹೇಳ್ಕೊಡ್ತೀಯಮ್ಮ ಸರಿ ಅದ್ಕೆ ಹಾಗೆ ಇವಳಿಗೂ ಕೂಡ ಇವನ್ಗೆ ಓದ್ಸಾದ್ಮೇಲೆ ಸಂಗೀತ ಹೇಳ್ಕೊಡಮ್ಮ ಅವಳಿಗೂ ಕೂಡ ನಿನ್ ಹಾಗೆ ಹಾಡು ಅಂದ್ರೆ ಹುಚ್ಚು ನಿನ್ ಹತ್ರ ಸಂಗೀತ ಕಲಿತೀನಿ ಅಂತ ಒಂದೇ ಸಮ ಗಲಾಟೆ ಮಾಡ್ತಿದ್ಲು ಇವನಿಗೆ ಪಾಠ ಹೇಳ್ಕೊಟ್ಟಾದ್ಮೇಲೆ ಅವಳಿಗೆ ಸಂಗೀತ ಕಲ್ಸಮ್ಮ ನಿನಗೆ ಪುಣ್ಯ ಬರುತ್ತೆ ಹಾಗೆ ಆಗ್ಲಿ ಅಮ್ಮಯ್ಯ ಫ್ರೀಯಾಗಿ ಟ್ಯೂಷನ್ ಸಿಕ್ತು ಬರ್ತೀನಮ್ಮ ಏಯ್ ಸರಿಯಾಗಿ ಕಲ್ತ್ಕೊಳ್ಳಿ ಆಯ್ತಾ ಏನ್ ಅರ್ಥ ಆಗ್ತಿಲ್ಲ ಈ ಸಮ್ ನನ್ಗೆ ಅರ್ಥನೇ ಆಗ್ತಿಲ್ಲ ಅತ್ತೆ. ನೀನಿಲ್ಬಾ. ಹಾ, ಫೈಂಡ್ 1. ಇದನ್ನ ಹೇಗ್ ಮಾಡೋದು ಅಂದ್ರೆ ಆನ್ಸರ್ ಬಂತು, ನನ್ಗೆ ಗೊತ್ತಾಯ್ತು. ವೆರಿ ಗುಡ್. ನೀನು ಅಲ್ಲಿ ಕುತ್ಕೊಂಡು ಓದ್ಕೋ. ಬಾ, ನಿನ್ಗೆ ಹಾಡು ಹೇಳ್ಕೊಡ್ತೀನಿ. ಈಗ ತುಳಸಿ ಹಾಡು ಹೇಳ್ಕೊಡೋದ್ರಲ್ಲಿ ಮುಳುಗಿದಾಳೆ. ನಿಧಾನವಾಗಿ ಆ ಫೋನ್ ತಗೊಂಡು ಅದರಲ್ಲಿ ಏನಿದೆ ನೋಡಬೇಕು. ಆದರೆ ಹೇಗೆ? ಎಸ್, ನನ್ನ ಫೋನ್ ಚಾರ್ಜ್ ಮುಗ್ದೋಗಿದೆ ಅಂತ ಹೇಳಿ ಅವಳ ಫೋನ್ನ ಇಸ್ಕೋಬೇಕು. ಎಕ್ಸ್ಕ್ಯೂಸ್ ಮೀ, ಏನ್ ಹೇಳಿ? ನನ್ನ ಫೋನಲ್ಲಿ ಚಾರ್ಜ್ ಮುಗ್ದೋಗಿದೆ. ಅರ್ಜೆಂಟಾಗಿ ಒಂದು ಫೋನ್ ಕಾಲ್ ಮಾಡಬೇಕು. ನಿಮ್ಮ ಫೋನ್ ಕೊಡ್ತೀರಾ? ಕೊಡ್ತೀನಿ, 1 ನಿಮಿಷ ಇರಿ. ನೀವು ಕೂತ್ಕೊಳ್ಳಿ. ಸಂಗೀತ ಹೇಳ್ಕೊಡ್ತಿದ್ದೀರಲ್ವಾ? ಫೋನ್ ಎಲ್ಲಿದೆ ಹೇಳಿ, ನಾನು ತರ್ತೀನಿ. ಅಲ್ಲಿ ನೋಡಿ, ಚಾರ್ಜ್ ಹಾಕಿದ್ದೀನಿ, ತಗೊಳ್ಳಿ. ಸರಿ. ಪಲ್ಲವಿ, ಐಶ್ವರ್ಯನ್ ಗುಟ್ಟೇನು ಅಂತ ಈಗ ಗೊತ್ತಾಗತ್ತೆ.
ಏನ್ ಬ್ರಹ್ಮ ಇದು? ಯಾಕೋ ಟೆನ್ಷನ್ ಅಲ್ಲಿದ್ಯಾ? ಟೆನ್ಷನ್ ಏನಿಲ್ಲ ಬವ. ಆ ಫೋನು ತುಳಸಿ ಫೋನ್ ತರ ಇದೆ. ಹೌದು ಬವ, ತುಳಸಿದೆ. ಮತ್ತೆ ತುಳಸಿ ಫೋನು ನಿನ್ನ ಹತ್ರ ಯಾಕಿದೆ? ನನ್ನ ಫೋನಲ್ಲಿ ಚಾರ್ಜ್ ಖಾಲಿ ಆಗಿತ್ತು, ಅದಕ್ಕೆ ಕಾಲ್ ಮಾಡ್ಬೇಕಂತ ಕೇಳಿ ತಗೊಂಡ್ ಬಂದೆ. ಮತ್ತೆ ಮಾತಾಡು. ಆದ್ರೆ ಈ ಫೋನ್ ಲಾಕ್ ಆಗಿದೆ ಬವ. ಹೋಗಿ ಲಾಕ್ ಓಪನ್ ಮಾಡಿಸ್ಕೊಂಡ್ ಬರ್ತೀನಿ. ಬ್ರಹ್ಮ ನಿಲ್ಲು. ಅವಳು ಪಾಠ ಮಾಡ್ತಾ ಇದ್ದಾಳೆ, ಅವಳನ್ನ ನಾವೇ ಡಿಸ್ಟರ್ಬ್ ಮಾಡಬೇಕು? ತಗೋ ನನ್ನ ಫೋನು, ಇದ್ರಲ್ಲಿ ಫೋನ್ ಮಾಡು. ಏನು ಹಾಗೆ ನೋಡ್ತಾ ಇದೀಯಾ? ಫೋನ್ ಮಾಡು. ಆ ಫೋನ್ ನಂಗೆ ಕೊಡು, ಇದ್ರಲ್ಲಿ ಮಾಡು. ತಗೋ ಫೋನ್ ಮಾಡು. ಏ ಬಾವಾ, ಛೇ, ನನ್ನ ಪ್ಲಾನ್ ಎಲ್ಲ ಹಾಳು ಮಾಡ್ದ. ಅತ್ತೆ ಅತ್ತೆ, ಏನಮ್ಮ, ಏನಾಯ್ತು? ಯಾಕಿಷ್ಟು ಗಾಬರಿ ಆಗಿದ್ಯಾ? ಇದಕ್ಕೂ ಮೊದಲು ನಾವು ಟ್ಯಾಬ್ಲೆಟ್ಸ್ ಕೊಡೋವಾಗ ಮಾವನ್ ಕೈ ಕಾಲೆಲ್ಲ ಆಡ್ತಾ ಇತ್ತಲ್ವಾ? ಹೌದು. ಆದ್ರೆ ಈಗ ನೋಡಿ ಹೇಗೆ ಐಡಲ್ ಆಗಿದೆ ಅಂತ. ಏನ್ರಿ? ಅಯ್ಯೋ, ಅಯ್ಯೋಯ್ಯೋ, ಕೈ ಕಾಲೆಲ್ಲ ತುಂಬಾ ಬಿಗ್ದು ಹೋದಾಗಿದೆ ಅತ್ತೆ. ಆಯುರ್ವೇದಿಕ್ ಟ್ರೀಟ್ಮೆಂಟ್ ಮಾಡೋವಾಗ ಕೈ ಕಾಲೆಲ್ಲ ಚೆನ್ನಾಗಿ ಮೂವ್ ಆಗ್ತಾ ಇತ್ತು. ನಾವು ಟ್ಯಾಬ್ಲೆಟ್ ಕೊಟ್ಮೇಲೆ ಈ ಥರ ಗಟ್ಟಿಯಾಗಿದೆ. ಈ ಟ್ಯಾಬ್ಲೆಟ್ ಮಾವಂಗೆ ಸರಿ ಆಗ್ತಿಲ್ವೋ ಅಥವಾ ಈ ಟ್ಯಾಬ್ಲೆಟ್ ಸೈಡ್ ಎಫೆಕ್ಟಿಂದ ಮಾವಂಗೆ ಈ ಥರ ಆಗ್ತಿದ್ಯೋ ಗೊತ್ತಾಗ್ತಿಲ್ಲ ಅತ್ತೆ. ನನಗೂ ಅದೇ ಅರ್ಥ ಆಗ್ತಿಲ್ಲಮ್ಮ. ನಾಳೆ ಒಂದ್ಸಾರಿ ನಮ್ಮ ಡಾಕ್ಟರ್ಗೆ ಫೋನ್ ಮಾಡಿ ಕೇಳೋಣ. ನಮ್ಮ ಡಾಕ್ಟರ್ ಈಗ ಇಂಡಿಯಾದಲ್ಲಿ ಇಲ್ಲ ಅತ್ತೆ, ಏನೋ ಸೆಮಿನಾರ್ ಅಂತ ಫಾರಿನ್ಗೆ ಹೋಗಿದ್ದಾರೆ. ನೆಕ್ಸ್ಟ್ ಮಂಡೇವರೆಗೂ ಡಾಕ್ಟರ್ ಬರಲ್ಲ. ಮತ್ತೆ ಈಗೇನು ಮಾಡೋದು? ಒಂದು ಕೆಲಸ ಮಾಡೋಣ ಅತ್ತೆ. ಏನು? ನಾಳೆ ಆಯುರ್ವೇದ ಡಾಕ್ಟರ್ ನೀಲವೇಣಿಯವ್ರು ಬರ್ತಾರಲ್ವಾ, ಅವ್ರಿಗೆ ಟ್ಯಾಬ್ಲೆಟ್ಸ್ನ ತೋರಿಸೋಣ. ಅವರು ಆಯುರ್ವೇದಿಕ್ ಡಾಕ್ಟರ್, ಇದು ಅಲೋಪತಿ ಟ್ಯಾಬ್ಲೆಟ್ಸ್ ಅಲ್ವಾ? ಅವ್ರಿಗೇನು ಗೊತ್ತಾಗತ್ತೆ? ಗೊತ್ತಾಗತ್ತೆ ಅತ್ತೆ. ಆಯುರ್ವೇದ ಡಾಕ್ಟರ್ ಆದ್ರೂ ಈ ಟ್ಯಾಬ್ಲೆಟ್ಸ್ ಬಗ್ಗೆ ಅವ್ರಿಗೆ ಗೊತ್ತಿರತ್ತೆ. ಹೌದಾ? ಹಾಗಾದ್ರೆ ನಾಳೆ ಒಂದ್ಸಾರಿ ಆ ಹುಡುಗಿಗೆ ಈ ಟ್ಯಾಬ್ಲೆಟ್ಸ್ ತೋರಿಸೋಣ. ಸರಿ ಅತ್ತೆ. ಏನ್ರಿ? ಅಪ್ಪ 2 into 2 ಎಷ್ಟು? 4. 4 into 4 ಎಷ್ಟು? 4 into 4 8. ಏಯ್, 4 into 4 16 ಕಣೋ. ಅಲ್ಲ 8. ಆದ್ರೆ ಅದು 16 ಅಲ್ವಾ? ಹಾ, ಅಲ್ಲ 8. ಅಮ್ಮ 8 ಬಿಡಮ್ಮ, ಇವನಿಗೆಲ್ಲ ಇವ್ನ ಅಮ್ಮನ ಲೆಕ್ಕನೇ, ತಪ್ಪು ಲೆಕ್ಕ. ಬರ್ತಾ ಬರ್ತಾ ಓಡೋ ಕುದ್ರೆ ಕುಂಟ್ತಾ ಹೋಗ್ತಾ ಇತ್ತಂತೆ. ಕುಣ್ಕೊಂಡಾದ್ರೂ ಹೋಗುತ್ತಲ್ಲ, ಅದೇ ಮಲಗಿದಿದ್ರೆ. ತಿನ್ನಕ್ಕೇನು ಕೊಡದೆ ಇದ್ರೆ ಕುದ್ರೆ ಆಗ್ಲಿ ಕತ್ತೆ ಆಗ್ಲಿ ಹೊಟ್ಟೆ ಖಾಲಿ ಆಗಿದ್ದಕ್ಕೆ ಎದ್ದು ಓಡತ್ತಂತೆ. ಏಯ್, ನೀವ್ ಒಳಗ್ ಹೋಗಿ ಓದ್ಕೊಳ್ಳಿ. ಸರಿ ಅಮ್ಮ. ಚಿಕ್ಕಮ್ಮ. ಏಯ್, ಯಾಕೆ ನಿನಗೆ ಇಷ್ಟು ದುಡ್ಡಿನ ಆಸೆ? ಈ ಮಾತನ್ನ ನೀನು ನನ್ನನ್ ಮದ್ವೆ ಆಗೋ ಮೊದ್ಲು ನನ್ನ ಅಪ್ಪನ ಹತ್ರ ಡೌರಿ ಕೇಳೋ ಮೊದ್ಲು ಕೇಳ್ಬೇಕಾಗಿತ್ತು. ಡೌರಿನಾ? ಏನ್ ಡೌರಿ ಕೊಟ್ಟಿದ್ದಾರೆ ನಿಮ್ಮಪ್ಪ? ಏನ್ ಕೊಟ್ರು ಅಂತ ಗೊತ್ತಿಲ್ವಾ? 2ನೇ ಮದ್ವೆ ಅಂತ ಗೊತ್ತಿದ್ರು ನಿನಗೆ ಸೈಕಲ್ಲು, ಉಂಗ್ರ, ವಾಚು ನನ್ನ ಅಪ್ಪ ಡೌರಿಯಾಗಿ ಕೊಟ್ಟಿದ್ದಾರೆ. ನಿನ್ನ ನನಗ್ ಗಂಡನ್ನಾಗ್ ಮಾಡಿದ್ರು. ಅಂದ್ರೆ ನಾನು ನಿನ್ನ ಕೊಂಡ್ಕೊಂಡ್ ಹಾಗಲ್ವಾ? ನನ್ ಬದುಕಿಗೆ ಸೈಕಲ್ಲು, ವಾಚ್, ಉಂಗ್ರ ಸಾಕು ಅಂತ ನಿನ್ನಪ್ಪ ಲೆಕ್ಕ ಹಾಕಿದ್ರು. ಆ ಲೆಕ್ಕಕ್ಕೆ ನೀನ್ ಬಡ್ಡಿ ಲೆಕ್ಕ ಹಾಕಿ, ಆ ಲೆಕ್ಕಕ್ಕೆ ಮತ್ತೆ ಚಕ್ರ ಬಡ್ಡಿ ಹಾಕಿ ನೀನ್ ನನ್ನ ಜೀವನ ಜೊತೆ ಆಟ ಆಡ್ತಾ ಇದೀಯ. ಪ್ರೀತಿ ಇಲ್ಲ, ಶಾಂತಿನೂ ಇಲ್ಲ.
ಹಾ ಏನೂ ಇಲ್ದೆ ಲಕ್ಷಣವಾಗಿರೋ ಮಗ ಹುಟ್ಟಿದಾನಾ? ನೀನೇ ಅಲ್ದೆ ನಿನ್ ಜೊತೆಗೆ ಲಗೇಜ್ ಬ್ಯಾಗ್ ಅದೊಂದು. ನಿನ್ ಮದ್ವೆ ಮಾಡ್ಕೊಂಡು ಮನೆ ಕರ್ಕೊಂಬಂದ್ರೆ ನನ್ ಮಗಳಿಗೆ ತಾಯಿ ಆಗ್ತೀಯ ಅನ್ಕೊಂಡೆ, ಆದ್ರೆ ನೀನು ಚಿಕ್ಕಮ್ಮ ಆದೆ. ಸಾಕ್ ನಿಲ್ಸು. ನೋಡು, ಈ ತಿಂಗಳು ಕರೆಂಟ್ ಬಿಲ್ ಬಂದಿದೆ. ಹೋಗಿ ಪಕ್ಕದ ಮನೆಯವ್ರ ಹತ್ರ 1000 ರೂಪಾಯಿ ಅಂತ ಹೇಳಿ ತಗೊಂಡ್ ಬಾ. ಏನು 1000 ರೂಪಾಯ? ನಮ್ ಬಿಲ್ ಎಲ್ಲ ಸೇರಿಸಿದ್ರು ಅಷ್ಟು ರೂಪಾಯಿ ಆಗಲ್ವಲ್ಲ? ಇದೆ ಈ ತಲೆ ಹರಟೆನೆ ಬೇಡ ಅನ್ನೋದು. ನಿನ್ಗೆ ಬದುಕೋಕ್ ಬರಲ್ಲ, ಬದುಕೋರನ್ನ ನೋಡಿ ಕಲಿಯೋದು ಇಲ್ಲ. ನೋಡು, ನಿಖಿಲ್ ಅಲ್ಲಿ ಬರ್ತಾ ಇದ್ದಾನೆ. ಹೋಗಿ ಕರೆಂಟ್ ಬಿಲ್ ವಸೂಲಿ ಮಾಡ್ಕೊಂಡ್ ಬಾ ಹೋಗು. ನಾನ್ ಹೋಗಲ್ಲ. ನಾನೇ ಹೋಗಿ ತಗೊಂಡ್ ಬರ್ತೀನಿ ಬಿಡು. ನಿನ್ನ ಅಪ್ಪ ಅಮ್ಮ ನನಗೆ ಏನು ಅಂತ ಮದುವೆ ಮಾಡಿಸಿದ್ರು. ಯಾವಾಗ ನೋಡು ದುಡ್ಡೇ ದುಡ್ಡು, ದುಡ್ಡಿನ ಹುಚ್ಚಿ. ಶ್ಯಾಮ, ಬನ್ನಿ. ನಿಮ್ಗೋಸ್ಕರನೇ ಕಾಯ್ತಿದ್ದೆ. ಯಾವಾಗ ನಿನ್ನ ನೋಡ್ತೀನೋ ಅಂತ ನಾನು ಕೂಡ ಕಾಯ್ತಾ ಇದ್ದೆ. ನೀವ್ ಕಾಯ್ತಿದ್ರಾ? ಯಾಕೆ? ಗುಡ್ ನ್ಯೂಸ್ ಹೇಳೋದಕ್ಕೆ. ಗುಡ್ ನ್ಯೂಸಾ? ಗುಡ್ ನ್ಯೂಸಾ? ಏನು ಅಂತ ಕೇಳೋಣ. ಇವತ್ತು ಬೈಕ್ ರೈಡಿಂಗ್ ಇಂದ ಎಷ್ಟು ದುಡ್ಡು ಬಂತು ಗೊತ್ತಾ? ಎಷ್ಟು ಬಂತು? 2,000 ಬಂತು. 2,000ನಾ? ದಿನಕ್ಕೆ 2,000 ಅಂದ್ರೆ ತಿಂಗ್ಳಿಗೆ 60,000. ತಿಂಗ್ಳಿಗೆ 60,000 ಸಂಪಾದನೆ ಮಾಡೋನು ಇಂಥ ಮನೇಲಿ ಯಾಕಿರ್ತಾರೆ? ಬೇಗ ಮನೆ ಚೇಂಜ್ ಮಾಡ್ತಾರೆ. ಇಷ್ಟು ಒಳ್ಳೆ ಬಾಡ್ಗೆ ಅವ್ರನ್ನ ಹೋಗಕ್ ಬಿಡ್ಬಾರ್ದು, ಮತ್ತೆ ನಮಗ್ ಸಿಗಲ್ಲ. ಇವ್ರ ಹತ್ರ ದುಡ್ಡು ಉಳಿದಿದ್ದ ಹಾಗೆ ಎಲ್ಲ ಒಳಗ್ ಹಾಕೋಬೇಕು. ನಿಖಿಲ್ ನಿಖಿಲ್ ನಿಖಿಲ್, ಎಷ್ಟೊತ್ತಾಯ್ತಪ್ಪ ನೀನ್ ಬಂದು? ಇವಾಗಷ್ಟೇ ಬಂದೆ ಅಕ್ಕ. ಬೆಳಿಗ್ಗೆನೆ ಕರೆಂಟ್ ಬಿಲ್ ಬಂತು ನಿಖಿಲ್. ನಿಮ್ ಕಡೆಯಿಂದ 1000 ರೂಪಾಯಿ ಕೊಡ್ಬೇಕು. 1000 ರೂಪಾಯಿನಾ? ನಾವಿಲ್ಲಿಗೆ ಬಂದು ಇನ್ನೂ 1 ತಿಂಗಳು ಆಗಿಲ್ವಲ್ಲ ಅದ್ಗೆ. ನೀವು ತಿಂಗಳು ಮಧ್ಯ ಬಂದ್ರೂ ಕೂಡ 1ನೇ ತಾರೀಕು ಕರೆಂಟ್ ಬಿಲ್ ಬರತ್ತಲ್ವಮ್ಮ? ನೀವು ಈ 15 ದಿನ ಇರೋದಕ್ಕೆ ಆ 15 ದಿನಕ್ಕೆ 1000 ರೂಪಾಯಿ ಕಟ್ಬೇಕು. 15 ದಿನಕ್ಕೆ 1000 ರೂಪಾಯಿನಾ? ತುಂಬಾ ಜಾಸ್ತಿ ಆಯ್ತಲ್ಲ. ಹೆಚ್ಚಾದ್ರೂ ತಪ್ಪೋದಿಲ್ವಲ್ಲ, ಕಟ್ಬೇಕು. ಹೌದು, ಕಟ್ಬೇಕಲ್ವಾ? ಬೈಕ್ ಕಂಪನಿಗೆ ಕಟ್ಟಿರೋ ದುಡ್ಡನ್ನ ಅವಾಗವಾಗ್ಲೇ ಕೊಟ್ರೆ ಒಳ್ಳೇದು. ಅಂದ್ರೆ ಇವತ್ತು 2,000 ಬರ್ಬಹುದು, ನಾಳೆ 3,000 ಬರ್ಬಹುದು. ದಿನ ಹಿಂಗೆ ಬರತ್ತೆ ಅಂತ ಹೇಳಕ್ ಆಗಲ್ವಲ್ಲ. ಬೈಕ್ ಬಾಡ್ಗೆನ ಪೂರ್ತಿ ತಿಂಗಳಿಗೆ ಒಂದೇ ಸಲ ಕಟ್ಬೇಕು ಅಂದ್ರೆ ನಿನಗೂ ಸ್ವಲ್ಪ ಕಷ್ಟ ಆಗತ್ತಲ್ವಾ? ಅದಕ್ಕೆ ಅವತ್ತಿಂದ ಅವತ್ತಿಗೆ ಕೊಟ್ರೆ ಒಳ್ಳೇದು ಅನ್ಸುತ್ತೆ. ಕರೆಕ್ಟೇ ಅಕ್ಕ, ಅವತ್ತಿಂದ ಅವತ್ತೇ ಕೊಟ್ಬಿಟ್ರೆ ನನಗೂ ಬರ್ಡನ್ ಇರಲ್ಲ. ತಗೊಳ್ಳಿ. ಅಮ್ಮಯ್ಯ, 2,000ದಲ್ಲಿ 1,500 ತಗೊಂಡೆ. ದಿನ ಹೀಗೆ ಏನಾದ್ರೂ ಹೇಳಿ ಇವ್ರ ಹತ್ರ ದುಡ್ಡು ತಗೊಳ್ಬೇಕು. ಉಳ್ದಿರೋ ದುಡ್ಡನ್ನ ಹುಷಾರಾಗಿ ಕಾಪಾಡ್ಕೊಳ್ಳಿ ಆಯ್ತಾ? ಯಾವಾಗ್ಲೂ ಒಂದೇ ರೀತಿ ಸಂಪಾದನೆ ಇರಲ್ವಲ್ಲ. ಬರ್ತೀನಿ. ಹದಿನೈದು ದಿನಕ್ಕೆ 1000 ರೂಪಾಯಿ ಕರೆಂಟ್ ಬಿಲ್ ಅಂದ್ರೆ ತುಂಬಾ ಜಾಸ್ತಿ ಅನ್ಸತ್ತೆ. ಅನ್ಸದೇನಮ್ಮ, ನಿಜವಾಗ್ಲೂ ತುಂಬಾ ಜಾಸ್ತಿನೇ. ನಮ್ಮ ಅಕ್ಕನ ಬಗ್ಗೆ ನಿಮಗ್ ಗೊತ್ತಲ್ವಾ? ಏನಾದ್ರೂ ಮಾಡಿ ಬೇರೆಯವ್ರ ಹತ್ರ ದುಡ್ಡು ಕೀಳೋದು ಅವಳ ವೀಕ್ನೆಸ್. ಇಂಥದ್ದೆಲ್ಲ ನನ್ನ ಭಾವಂಗೆ ಇಷ್ಟನೇ ಆಗಲ್ಲ. ಆದ್ರೆ ನಮ್ಮ ಅಕ್ಕಂಗೇನು ಹೇಳಕ್ಕಾಗದೆ ಸುಮ್ಮನೆ ಇದ್ದಾರೆ. ನೀವು ಬಂದಿರೋ 10 ದಿವಸಕ್ಕೆ ಒಂದು 200 ರೂಪಾಯಿಗಿಂತ ಕರೆಂಟ್ ಬಿಲ್ ಹೆಚ್ಚೇನು ಬರಲ್ಲ. ತಗೊಳ್ಳಿ, ಮಿಕ್ಕಿರೋ 800 ರೂಪಾಯಿ. ಪರವಾಗಿಲ್ಲ ಬ್ರದರ್, ಇಟ್ಕೊಳ್ಳಿ. ನೀವ್ಯಾಕೆ ಕೊಡಬೇಕು? ನಿಮ್ಮ ಹತ್ರ ನಾನು ಒಳ್ಳೆಯವನಾಗಬೇಕು ಅಂದ್ರೆ ಇಂಥದ್ದೆಲ್ಲ ಮಾಡಬೇಕು.
ನಮ್ಮ ಅಕ್ಕನ ಹತ್ರ ನಾನು ಹೇಗಾದ್ರೂ ಮಾಡಿ ಇಸ್ಕೋತೀನಿ. ಮೊದಲು ನೀವು 800 ರೂಪಾಯಿನ ತಗೊಳ್ಳಿ. ಇನ್ಯಾವತ್ತಾದ್ರೂ ನಮ್ಮ ಅಕ್ಕ ನಿಮ್ಮ ಹತ್ರ ದುಡ್ಡು ಜಾಸ್ತಿ ತಗೊಂಡ್ರೆ ಏನು ಅನ್ಕೊಳ್ದೆ ನನಗೆ ಹೇಳಿ. ನಿಮ್ಮ ದುಡ್ಡನ್ನ ನಿಮಗೆ ವಾಪಸ್ ತಲುಪೋ ಹೋಗಿ ನಾನು ಮಾಡ್ತೀನಿ. ಬರ್ತೀನಿ ಬ್ರದರ್. ಅಂತ ಬಜಾರಿ ಅಕ್ಕಂಗೆ ಇಂಥ ಒಳ್ಳೆ ತಮ್ಮ ಇದಾನಲ್ಲ. ಹೌದ್ರಿ, ಇವ್ರು ತುಂಬಾ ಒಳ್ಳೆಯವ್ರು ಅನ್ಸತ್ತೆ. ನೀವೀಗ ಅನ್ಕೊಳ್ಳೋದೇ ನನಗೆ ಬೇಕು. ಒಳ್ಳೆಯವನು ಅಂತ ಅನ್ಕೊಂಡ್ರೇನೆ ನನ್ನ ಕೆಲಸ ಆಗೋದು. ಶ್ಯಾಮಾ ಮೇಡಮ್, ನಿಮ್ಮ ಫೋನ್ ಕರೀತಾ ಇದೆ ನಿಮ್ಮನ್ನ. ಕೇಳಿಸ್ತಿದೆ, ಬರ್ತೀನಿ.